ಅದಕ್ಕೆ ಹೇಳಿದ್ನಲ್ಲ ಅವರಿಗೆ ಕೂಡಲೇ ಮೆಂಟಲ್ ಹಾಸ್ಪಿಟ್ಲಿಗೆ ನನಗೆಲ್ಲ ಎಲ್ಲಿ ಇವರೇ ಕೂಡಲ ಸಂಘದಾಗ ಹೋಗಿ ಹಾರ್ತಾರೋ ಅಂತ ಅನುಮಾನ ಶುರುವಾಗ್ಯದ. ಫ್ರಸ್ಟ್ರೇಟ್ ಆಗ್ಯಾರ ಬಸವನಗೌಡರು. ಫ್ರಸ್ಟ್ರೇಟ್ ಆಗಬೇಡ್ರಿ, ಬಸವ ತತ್ವ ಓದ್ರಿ. ಸಿರಿಗೆರೆ ಮಠಕ್ಕೆ ಹೋಗಿ ಸಾಣೆಹಳ್ಳಿ ಸ್ವಾಮಿಗಳ ಹತ್ರ ಕೂತು ಮುದ್ದೆ ಸೊಪ್ಪಿನ ಸಾರು ಬೆಳಗ್ಗೆ 3 ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಮಡಿ ಬಟ್ಟೆಯಲ್ಲಿ ಕೂತ್ಕೊಂಡು ಬಸವ ಆರಾಧನೆಯನ್ನು ಮಾಡಿ. ಬಸವಣ್ಣನ ಕೃಪೆಯಿಂದ ನಿಮಗೆ ಒಂದು ಜ್ಞಾನೋದಯ ಆಗತ್ತೆ ಅನ್ನೋ ವಿಶ್ವಾಸ ನನಗಿದೆ. ಅದಕ್ಕೆ ಹೇಳಿದ್ನಲ್ಲ ಅವರಿಗೆ ಕೂಡಲೇ ಮೆಂಟಲ್ ಹಾಸ್ಪಿಟ್ಲಿಗೆ ನನಗೆಲ್ಲ ಎಲ್ಲಿ ಇವರೇ ಕೂಡಲ ಸಂಘದಾಗ ಹೋಗಿ ಹಾರ್ತಾರೋ ಅಂತ ಅನುಮಾನ ಶುರುವಾಗ್ಯದ. ಫ್ರಸ್ಟ್ರೇಟ್ ಆಗ್ಯಾರ ಬಸವನಗೌಡರು. ಫ್ರಸ್ಟ್ರೇಟ್ ಆಗಬೇಡ್ರಿ, ಬಸವ ತತ್ವ ಓದ್ರಿ. ಸಿರಿಗೆರೆ ಮಠಕ್ಕೆ ಹೋಗಿ ಸಾಣೆಹಳ್ಳಿ ಸ್ವಾಮಿಗಳ ಹತ್ರ ಕೂತು ಮುದ್ದೆ ಸೊಪ್ಪಿನ ಸಾರು ಬೆಳಗ್ಗೆ 3 ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಮಡಿ ಬಟ್ಟೆಯಲ್ಲಿ ಕೂತ್ಕೊಂಡು ಬಸವ ಆರಾಧನೆಯನ್ನು ಮಾಡಿ. ಬಸವಣ್ಣನ ಕೃಪೆಯಿಂದ ನಿಮಗೆ ಒಂದು ಜ್ಞಾನೋದಯ ಆಗತ್ತೆ ಅನ್ನೋ ವಿಶ್ವಾಸ ನನಗಿದೆ. ಅದಕ್ಕೆ ಹೇಳಿದ್ನಲ್ಲ ಅವರಿಗೆ ಕೂಡಲೇ ಮೆಂಟಲ್ ಹಾಸ್ಪಿಟ್ಲಿಗೆ ನನಗೆಲ್ಲ ಎಲ್ಲಿ ಇವರೇ ಕೂಡಲ ಸಂಘದಾಗ ಹೋಗಿ ಹಾರ್ತಾರೋ ಅಂತ ಅನುಮಾನ ಶುರುವಾಗ್ಯದ. ಫ್ರಸ್ಟ್ರೇಟ್ ಆಗ್ಯಾರ ಬಸವನಗೌಡರು. ಫ್ರಸ್ಟ್ರೇಟ್ ಆಗಬೇಡ್ರಿ, ಬಸವ ತತ್ವ ಓದ್ರಿ. ಸಿರಿಗೆರೆ ಮಠಕ್ಕೆ ಹೋಗಿ ಸಾಣೆಹಳ್ಳಿ ಸ್ವಾಮಿಗಳ ಹತ್ರ ಕೂತು ಮುದ್ದೆ ಸೊಪ್ಪಿನ ಸಾರು ಬೆಳಗ್ಗೆ 3 ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಮಡಿ ಬಟ್ಟೆಯಲ್ಲಿ ಕೂತ್ಕೊಂಡು ಬಸವ ಆರಾಧನೆಯನ್ನು ಮಾಡಿ. ಬಸವಣ್ಣನ ಕೃಪೆಯಿಂದ ನಿಮಗೆ ಒಂದು ಜ್ಞಾನೋದಯ ಆಗತ್ತೆ ಅನ್ನೋ ವಿಶ್ವಾಸ ನನಗಿದೆ. ಅದಕ್ಕೆ ಹೇಳಿದ್ನಲ್ಲ ಅವರಿಗೆ ಕೂಡಲೇ ಮೆಂಟಲ್ ಹಾಸ್ಪಿಟ್ಲಿಗೆ ನನಗೆಲ್ಲ ಎಲ್ಲಿ ಇವರೇ ಕೂಡಲ ಸಂಘದಾಗ ಹೋಗಿ ಹಾರ್ತಾರೋ ಅಂತ ಅನುಮಾನ ಶುರುವಾಗ್ಯದ. ಫ್ರಸ್ಟ್ರೇಟ್ ಆಗ್ಯಾರ ಬಸವನಗೌಡರು. ಫ್ರಸ್ಟ್ರೇಟ್ ಆಗಬೇಡ್ರಿ, ಬಸವ ತತ್ವ ಓದ್ರಿ. ಸಿರಿಗೆರೆ ಮಠಕ್ಕೆ ಹೋಗಿ ಸಾಣೆಹಳ್ಳಿ ಸ್ವಾಮಿಗಳ ಹತ್ರ ಕೂತು ಮುದ್ದೆ ಸೊಪ್ಪಿನ ಸಾರು ಬೆಳಗ್ಗೆ 3 ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಮಡಿ ಬಟ್ಟೆಯಲ್ಲಿ ಕೂತ್ಕೊಂಡು ಬಸವ ಆರಾಧನೆಯನ್ನು ಮಾಡಿ. ಬಸವಣ್ಣನ ಕೃಪೆಯಿಂದ ನಿಮಗೆ ಒಂದು ಜ್ಞಾನೋದಯ ಆಗತ್ತೆ ಅನ್ನೋ ವಿಶ್ವಾಸ ನನಗಿದೆ.